ನಮಸ್ಕಾರ ಎಲ್ಲ ಅಂತಮ್ಗಳಿಗೆ ಎಲ್ಲಾ ಹೆಂಗದಿರಿ. ನಾವು ಬಾಳ ದಿನದ ಮ್ಯಾಗ ಒಂದ್ ಯೂಟ್ಯೂಬ್ ವಿಡಿಯೋ ಮಾಡೇವಿ. ಮೊನ್ನೆ ಅದು ಹಾಕಿದ್ದೆ, ಜಾಸ್ತಿ ಯಾವ ಓಡ್ಲಿಲ್ಲ. ವಿಡಿಯೋ ಇಂಟ್ರೆಸ್ಟಿಂಗ್ ಐತಿ, ದಯವಿಟ್ಟು ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡ್ದಂಗ ನೋಡ್ರಿ. ಆದಷ್ಟ ಶೇರ್ ಮಾಡ್ರಿ. ವಿಡಿಯೋ ಇಷ್ಟ ಆದ್ರ ಪೂರ್ತಿ ವಿಡಿಯೋ ನೋಡ್ರಿ, ಆನಂತರ ವಿಡಿಯೋ ಇಷ್ಟ ಆಗಿಂದ ಶೇರ್ ಮಾಡ್ರಿ. ನಮ್ಮ ಪಿಂಟಾ ಹೋರಿ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಮಟಾನು ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊರಿ. ಯಾಕಪ್ಪ ಅಂತಂದ್ರ ನಾವು ಏನು ಅಲ್ತು ಪಾಲ್ತು ಲಾಗ್ ಮಾಡೋ ಮಂದಿ, ಏನ್ರ ಖಾಲಿ ಪಿಲಿ ವಿಡಿಯೋ ಮಾಡೋ ಮಂದಿ ಅಂತೂ ಅಲ್ಲ. 4 ಮಂದಿಗೆ ಉಪಯೋಗ ಆಗ್ಬೇಕಂತ ಮಾಡೇನಿ. ಈಗ ಬಾಳ ಜನ ಕಾಲ್ ಮಾಡ್ತಿದ್ರ, ಹೆಂಗ್ ಹೋಗ್ತೀರಿ, ಎಲ್ಲಿ ಹೋಗ್ತೀರಿ, ಯಾವ ತರ ಹೋಗ್ತೀರಿ, ಹೆಂಗ್ ರೆಡಿ ಮಾಡ್ತೀರಿ, ಪ್ರಿಪರೇಷನ್ ಹೆಂಗಿರ್ತೈತಿ ಗಾಡದ್ ಅಂತೇಳಿ ಕೇಳಿದ್ರ. ಅದಕ್ಕ ಒಂದ್ ದಿನ ಮತ್ತ ಹಿಂದ ಮತ್ ಗಾಡದ್ ದಿವ್ಸ ಎರಡದ್ದು ವಿಡಿಯೋನ ಇದ್ರೊಳಗ ಹಾಕೇನಿ. ಮತ್ತ ಬಾಳ ಪ್ರಮುಖವಾದ ವಿಷಯನ ಹಂಚ್ಕೋಬೇಕಂತೇಳಿ ಇದೊಂದು ವಿಡಿಯೋ ಮಾಡಾತನಿ. ನಾನು ನಿನ್ನಿಲ್ದ ಮೊನ್ನೆ ಒಂದ್ ಸ್ಟೋರಿ ಹಾಕಿದ್ದೆ, ಹೋರಿ ಕೊಡ್ದನಿ ಅಂತ ಹೇಳಿ. ಯಾಕಪ್ಪ ಅಂದ್ರ ಮನ್ಯಾಗ ಹಂಗ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತ. ಬಾಳ ದೂರ ಹೋಗ್ಯವ್ರಿ ಗಾಡಾಕ. ನಿಯರ್ ಬೈ ಇಲ್ಲಿ ಸಮೀಪದಾಗ ಯಾವ ಗಾಡ ಇರುದಿಲ್ಲ. ಮತ್ ಹಂಗ ಈಗ ಅಷ್ಟು ದೂರ ಹೋಗ್ಯವಪ್ಪ ಅಂತಂದ್ರ ಏನ್ರ ಸ್ವಲ್ಪ ನಂಬರ್ ಮಾಡ್ಕೊಂಡ್ ಬಂದ್ರ ಚಲೋ. ಇಲ್ಲೆಲ್ಲಾ ಮನ್ಯಾಗೆಲ್ಲಾ ಓಕೆ ಆಗಿರ್ತೈತಿ, ಅಲ್ಲೆಲ್ಲಾ ಹೋರಿ ಕೊಡ್ತೇನೆ ಅಂದಿರ್ತಾರ. ಅಲ್ಲಿ ಗೂಡಿಂದ ಹಂಗಾಗೈತಿ ಹಿಂಗಾಗೈತಿ ಅಂತ ಹೇಳಿ ನಿಂತ್ಬಿಟ್ರ. ಬಾಳ ಮಂದಿ ನೋಡಿನಿ, ಎಲ್ಲಾರನು ನೋಡಿ ಅಲ್ಲೇ ಅವ್ರಿಗೆ ನೀರ್ ಹಣಸೆ ಬಂದ್ಬಿಟ್ಟಿರ್ತೇನೆ ನಾನು. ಹೊಳ್ಳಿ ಅವ್ರ ಮರಿನು ನೋಡಲ್ಲ, ಅವ್ರಿಗೆ ಫೋನು ಹಚ್ಚಲ್ಲ, ಅವ್ರ ನಂಬರ್ ಡಿಲೀಟ್ ಮಾಡಿ ಬಂದ್ಬಿಟ್ಟಿರ್ತೇನೆ ನಾನು. ಯಾಕಪ್ಪ ಅಂತಂದ್ರ ಎಷ್ಟ್ ಕಷ್ಟಪಟ್ಟು ರೆಡಿ ಮಾಡಿರ್ತೇವಿ ಅನ್ನೋದು ನಮಗ್ ಮಾತ್ರ ಗೊತ್ತಿರ್ತೈತಿ. ಇದೆಲ್ಲಾ ವಿಡಿಯೋ ಮಾಡಾಕ್ ನೀವ್ ನೋಡಾತಿರ್ಬೋದು. ಆಫ್ಟರ್ ಫಸ್ಟ್ ಟೈಮ್ ನಾನು ಏನ್ ಹೇಳ್ಬೇಕಪ್ಪ ಅಂತ ಹೇಳಿ ಅಂದ್ರ, ಈಗ ಅರ್ಧ ತಾಸು ವಾಯ್ಸ್ ಕೊಡ್ತೇನೆ ನಾನೀಗ ನಾನ್ ಸ್ಟಾಪ್. ಏನಾದ್ರೂ ಹೇಳಿ, ಆಲ್ತು ಪಾಲ್ತು ನಾ ಏನ್ ಹೇಳಂಗಿಲ್ಲ, ಪೂರ್ತಿ ಚಂದಾಗ ಕೇಳಿಸ್ಕೋರಿ. ಈಗ ಹೋರಿನ ಫುಲ್ ಒಂದ್ 15 ದಿವಸದ ಹಿಂದಿಂತನ ಈಸ್ ಹಾಕುವಂತ, ಟೈರ್ ಹೊಡ್ಕೊಂತ, ನನ್ನಲ್ಲಿ ಗಾಡ ಯಾವಿಲ್ಲ, ಸಮೀಪದಾಗ ಹೋಗಿ ಗಾಡ ದಾರಿ ಚಲೋ ಇಲ್ಲ, 1-2 ಹೋರಿ ಅದಾವ ಇಲ್ಲ, ಒಂದ್ 10 ಕಿಲೋಮೀಟರ್ಗೆ 10 ಕಿಲೋಮೀಟರ್ ಹೋಗ್ಬೇಕು ಅಂದ್ರೂ 500-600 ರೂಪಾಯಿ ಕೊಡ್ಬೇಕಾಕತಿ ಅವ್ರಿಗೆ ಗಾಡಿ ಬಾಡಿಗೆ. ನಾನ ಏನು ದುಡ್ದಿರ್ತಾನಿ, ನನ್ನ ದುಡಿಮೆ ಏನಿರ್ತೈತಿ ಸ್ವಂತ, ಅದ್ರೊಳಗಷ್ಟ ನಾನು ಹೋರಿ ಮೇಸೋದಾತ, ಹೋರಿ ಗಾಡಕ್ ಹಾಕೋದಾತ, ಪ್ರತಿಯೊಂದು ಹೋರಿ ವಿಷಯ ಬಂದ್ರ ನನ್ನ ಸ್ವಂತ ಅಷ್ಟ. ನಾ ಎಲ್ಲಿ ಮನ್ಯಾಗ ಇಸ್ಕೊಳಲ್ಲ, ಯಾರ ಕಡೆನೂ ಇಸ್ಕೊಳಲ್ಲ. ಸಾಲ ಅಂತೂ ದಯವಿಟ್ಟು ಮಾಡಂಗಿಲ್ಲ ನಾನು. ಯಾಕಪ್ಪ ಅಂತಂದ್ರ ಇವತ್ ಸಾಲ ಮಾಡಿದ್ರ ನಾಳೆ ಬಾಳ ವಜಾಕತಿ. ಹೋರಿ ಸಂಬಂಧ ನಾ ಸಾಲ ಮಾಡಿ ಚೋಕಿ ಮಾಡಾಕಂತೂ ನಾ ದೇವ್ರಣೆ ಹೋರಿ ಕಟ್ಟಿಲ್ಲ. ಏನೋ ಒಂದ್ ಆಸೆ ಇಟ್ಕೊಂಡು ಏನ್ರ ಇವತ್ತಿಲ್ಲ ನಾಳೆ ಬೆಳಗ ಬೆಳಿತೀವಿ, ನಂಬರ್ ಆಗಿ ಆಕತಿ ಅನ್ನೋ ಆಸೆ ಮ್ಯಾಗ ನಾನು ಹೋರಿ ಕಟ್ಕೊಂಡೇನಿ. ಬಾಳ ಮಂದಿ ಯೂಸ್ ಆಗ್ಯಾವ ನಾವ್ ಇಷ್ಟು ದಿನ. ಯಾರಿಗೂ ಬೇಜಾರಾಗಿಲ್ಲ, ಯಾರಿಗೂ ಬೇಜಾರು ಮಾಡಿಲ್ಲ. ಫಾಲೋ ಮಾಡಿದ್ರಂತೂ ಒಬ್ರಿಗೂ ಬೇಜಾರು ಮಾಡಿಲ್ಲ. ಅಂತ ಕಂಟೆಂಟ್ ಇನ್ನು ಮಟನು ಹಾಕಿಲ್ಲ. ಇಷ್ಟು ದಿನ ನನ್ನ ಸ್ವಂತ ವಾಯ್ಸ್ಲೆ ವಿಡಿಯೋ ಮಾಡೇನಪ್ಪ ಅಂದ್ರೂ 1 ವರ್ಷದ ಮ್ಯಾಲಾತ. ಯಾವ ವಿಡಿಯೋದಾಗನು ಒಂದ್ ಕೆಟ್ಟ ಶಬ್ದನ ನಾ ಬಳಸಿಲ್ಲ. ಹೋರಿ ಏನೈತಲ್ಲ ಹೊರಗ್ ತಗೊಂಬಂದ ಅದೇನ್ ನೋಡಿದ್ರಲ್ಲ, ಆಗಿ ಎಣ್ಣೆ ಅಂತಲ್ಲ, ಹೋರಿ ಮಸಾಜ್ ಮಾಡೋ ಎಣ್ಣಿ ಮನುಷ್ಯರಿಗೂ ಬರ್ತತಿ. ನಾನು ಟ್ರೈ ಮಾಡೇನಿ. ನಮ್ ತಾಯರ್ ಹಚ್ಕೊಂಡಾರ, ನಮ್ಮ ಅಪ್ಪಾರ ಹಚ್ಕೊಂಡಾರ, ನಮ್ ಮನಿ ಬಾಜು ಹುಡುಗಂದ್ ಕಾಲ್ ಒಳಕಿತ್ತ, ಅವಂಗೂ ಹಚ್ಚಿ ಟ್ರೈ ಮಾಡೇವಿ. ಪೇನ್ ಅನ್ನೋದು ಬಡ್ಡಿಯಿಂದ ಕಿತ್ಕೊಂಡ್ ಹೋಗ್ಬೇಕ ಅಂತದ. ಮತ್ತ ಹೆವಿ ರಿಲ್ಯಾಕ್ಸ್ ಆಕತ್ ದನಗಳಿಗೆ. ಈ ಕರ ಹಾಕಿದ ಆಕಳುಗಳಿಗೂನು ದುಬ್ಬದ ಮೇಲೆ ಹಾಕಿ ಬಿಸಿನೀರ್ ಹಾಕಿದ್ರ ಅವಕ್ಕೂ ಹರಲ್ಲ, ಬಾಳ ಅಂದ್ರ ಬಾಳ ಹಳಾರ್ ಆಕತಿ. ಎಲ್ಲದಕ್ಕೂ ಟ್ರೈ ಮಾಡಿ ನೋಡೇವಿ, ಹೆವಿ ರಿಸಲ್ಟ್ ಐತಿ. ಯಾರು ತಗೊಂತಾರ ಬಿಡ್ತಾರ ಸೆಕೆಂಡ್ರಿ, ನಮಗಂತೂ ನಾವ್ ಮಾಡೇ ಇಟ್ಟಿರ್ತೇವಿ. ಎನಿ ಟೈಮ್ 5 ಲೀಟರ್ ಕಂಟಿನ್ಯೂ ನನ್ನ ಮನೆ ಮಾಡಿ ಇಟ್ಟಿರ್ತಾನ. ಯಾವ ತರ ತಿಕ್ಕಬೇಕು ಹೋರಿನ, ಯಾವ ತರ ಹಚ್ಚಬೇಕು ಎಣ್ಣಿನ ಅನ್ನೋದನ್ನ ತೋರಿಸ್ಬೇಕು ಪೂರ್ತಿ ಅಂತೇಳಿ ನಾನು ಇದೊಂದು ವಿಡಿಯೋ ಮಾಡೇನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ರಿ, ಯಾರು ಸ್ಕಿಪ್ ಮಾಡಕ್ ಹೋಗ್ಬ್ಯಾಡ್ರಿ. ಇದೇನೈತಲ್ಲ ಕಾಲ್ ಮುಂದಿನ ಭಾಗದಾಗ ಇಣಿ ಮುಂದೆ ಏನೈತಲ್ಲ, ಅಲ್ಲಿಂದ ಪೂರ್ತಿ ಕೊಳಗದ ಮಟನು ನೀವ್ ಎಣ್ಣೆ ಹಚ್ಚಿ ತಿಕ್ಕೋಬೇಕು. ಮ್ಯಾಲೇನ ಸ್ವಲ್ಪ ಪೂರ್ತಿ ಏನ್ ಕೆಳಗಿನ ಕಾಲ ಐತಲ್ಲ, ಆ ಕಾಲಿನ ಮಾಂಸ ಅಂದ್ರ ಸ್ನಾಯುಗಳು ಮತ್ತೆ ಎಲುಬು ನರ ಪೂರ್ತಿ ರಿಲ್ಯಾಕ್ಸ್ ಆಕಾವ, ಪೂರ್ತಿ ಹಗರ್ ಆಕಾವ. ನಾ ಏನ್ ತಿಕ್ಕಾತ ನೋಡಾತಿರ್ಬೋದು ನೀವು. ಅದೇ ತರ ಈ ಸೈಡ್ ಆ ಸೈಡ್ ಮತ್ತೆ ಹಿಂದಿನ ಕಾಲ ದುಬ್ಬ ಎಲ್ಲಾನು ಪ್ರತಿಯೊಂದನ್ನು ಕಂಟಿನ್ಯೂ ಆಗಿ ತಿಕ್ಬೇಕಾಕತಿ. ರಾತ್ರಿ ವಿಡಿಯೋ ನೋಡ್ರಿ, ಹೆಂಗ್ ತಿಕ್ಬೇಕಂತ ನಿಮಗೂ ಗೊತ್ತಾಕತಿ. ವಿಷಯ ಏನಪ್ಪಾ ಅಂತಂದ್ರ, ಈಗ ಹಂಗ ಒಂದು ಹೋರಿ ಕಟ್ಟುದು ಗಾಡ ಹೊಡಿಯೋದು ಅಂದ್ರ ಅಷ್ಟು ಸುಲಭ ಇಲ್ಲ, ಬಹಳ ಕಷ್ಟ ಐತಿ. ಅದ್ರಾಗು ನಮ್ದು ಹೊಲ ಇಲ್ಲ, ಹೋರಿ ತಗೊಂಬಂದಿವಪ್ಪ ಹುಡಾಕಂದ್ ಇನ್ನೂ ಹೊಲ ಕಮ್ತಾ ಗಿಮ್ತಾ ಮಾಡ್ಕೊಂತ ಹೋರಿ ಕಟ್ಟಿ ಗಾಡ ಹೊಡಿಯೋದ ಮತ್ತೆಲ್ಲಾ ಸೆಕೆಂಡ್ರಿ. ಒಂದು ಹುಲ್ಲು ತುಂಬಸತೆ ನಾನು ಮಾರಾಕ್ ತಗೊಂಡ ಹಾಕ್ತೇನೆ ಹೋರಿಗೆ. ಹುಲ್ಲಾತು, ನುಚ್ಚು, ಫುಡ್, ಹಿಂಡಿ. ನಾ ತತ್ತಿ ಎಣ್ಣೆ ಅಂತೂ ದೇವ್ರಣೆ ಹಾಕಂಗಲ್ಲ. ಹಾಲು ಹಾಕಿರ್ತೇವಿ, ಯಾವ ಆಕಳ ಗಿಣ್ಣದ ಹಾಲದು ಹಾಕಿರ್ತೇವಿ.
ಡೈಲಿ ಅಂತೂ ಬೆಳೆ ಹಾಲು ನಾವ್ ಹಾಕೋದೇನೆ ಇಲ್ಲ. ಏನೋ ಬೆಳಗ್ಗೆ ಒಂದೇ 1.5 kg, ಸಾಯಂಕಾಲ ಒಂದ್ 2 kg ಹಿಂಡಿ ಕೊಡ್ತೇನೆ, ನುಚ್ಚು ಎಲ್ಲ ನೆನೆಸಿ ಇಟ್ಟಿದ್ದ. ಹಂಗ ನಾ ರೆಡಿ ಮಾಡ್ಬೇಕಂತೇಳಿ ಎಲ್ಲಾ ಪೂರ್ತಿ ಐಟಮ್ ಹಾಕೊಂಡ್ ಹೋರಿ ಮೇಸಿದ್ರು ಇನ್ನೂ ಬಾಳ ಅಂದ್ರ ಬಾಳ ಮೈ ಹೊಡಿತಿತ್ತು ಹೋರಿ. ಮೇಸದೇನಿಲ್ಲ, ನಾ ಕಟಾನ್ ಕಟ್ಟಿ ಇಟ್ಟಿರ್ತೇನೆ ಅದನ್ನ. ಬಾಳ ಅಂದ್ರ ಬಾಳ ಕೆಟ್ಟ ಹಾಯ್ದೈತಿ. ಅಷ್ಟು ಸುಲಭ ಇಲ್ಲ. ಹೋರಿ ಕಟ್ಟ ಮುಂದ ಬಿಚ್ಚ ಮುಂದ ಮಾತ್ರ ಐತಲ್ಲ ಬಾಳ ಡೇಂಜರ್ ಹಾಯ್ತೈತಿ ಹೋರಿ. ಅಟಾಪ್ ಸಿಕ್ಕಿಕ್ರ ಮರ್ಡರ ಮತ್ತದ ಆ ನಮನಿ ಹಾಯ್ತೈತಿ ಹೋರಿ. ಅದರ ಸಂಬಂಧ ನಾವು ಅಷ್ಟಕ್ಕಷ್ಟ ಮೈನೂ ಆಗಬಾರ್ದು, ಸೊಕ್ಕನು ಬರಬಾರ್ದು ಅನ್ನೋ ರೇಂಜಿಗೆ ಇಟ್ಟೇವಿ ಈಗ ನನ್ ಸದ್ಯ. ಮೇವಂತೂ ನಮ್ಮ ಕಡೆ ಈಗ ಬಯಲ್ ಸೀಮೆ ರಂಗ, ಶೇಂಗಾ ಹೊಟ್ಟ, ಜೋಳದ ಸಪ್ಪಿ, ಕಡ್ಲಿ ಹೊಟ್ಟ ಯಾವ್ದು ಒಂದೂನು ಇಲ್ಲ. ಗೊಂಜಾಳ, ರೌದಿ, ಬಿಳೆ ಹುಲ್ಲು ಅವೆರಡರ ಮ್ಯಾಗ ನಿಂತತ್ ಹೋರಿ. ಮೊನ್ನೆ ಒಂದ್ ಸ್ಟೋರಿ ಹಾಕ್ದೆ ಕೊಡ್ತೇನೆ ಅಂತ ಹೇಳಿ. ಅದ್ರ ಸಂಬಂಧ ಬಾಳ ಜನ ಕೇಳಿದ್ರ, ರೇಟ್ ಅದು ಕೇಳಿದ್ರ. ನಾ ಯಾರಿಗೂ ರೇಟ್ ಹೇಳಾಕ್ ಹೋಗ್ಲಿಲ್ಲ. ಯಾಕಪ್ಪ ಅಂತಂದ್ರ ನಾ ಅದರಿಂದ ಈಗ ಗಾಡದಾಗ ನಂಬರ್ ಮಾಡಿ ಅದರಿಂದ ರೊಕ್ಕ ಮಾಡಿ ಅನ್ನಕ ನೀವು ನೋಡಿರಿ. ನಾ ಎಲ್ಲಿ ದುಡ್ಡು ಸಂಬಂಧ ಮೊದ್ಲಿಂತನೂ ಕಟ್ಟಿಲ್ಲ ಹೋರಿನ. ಅವಾಗಿಂತನೂ ನಿಮಗ್ ಹೇಳ್ಕೊಂತಾನೆ ಬಂದ ನಾನು. ನನ್ ಹೋರಿ ಮೆರೆಸ್ಬೇಕಂತ ಹೇಳಿ ಕಟ್ಟೇನ ಅಷ್ಟ. ಬಾಳ ಜನ ರೇಟ್ ಕೇಳಿದ್ರ, ನಾ ಏನ್ ರೇಟ್ ಹೇಳಿಲ್ಲ ಅವ್ರಿಗೆ. ಅವತ್ ಕೊಡು ಮೂಡನ್ಯಾಗ ಇದ್ದೆ ನಾನು. ಮತ್ತೆ ನೀವ ಬೆಲೆ ಕಟ್ರಿ ತಗೊಂಡ್ ಹೋಗ್ರಿ ಅಂದೆ ನಾನು. ಅಷ್ಟ್ರ ಮಿಕ್ಕಿನೂ ಸುಮಾರು ಒಂದ್ 500-600 ಜನ ಕಾಲ್ ಮಾಡ್ಯಾರ, ಅಣ್ಣ ಹೋರಿ ಕೊಡ್ಬೇಡ ಅಂತ ಹೇಳಿ. ಅವ್ರಿಗೇನ ಈಗ ಹೋರಿ ಹಿಂಗ ಮೇಯಿಸ್ತೇವಿ, ಕಟ್ತೇವಿ, ವಿಡಿಯೋ ಮಾಡ್ತೇವಿ, ಡೈಲಿ ನೋಡ್ತಾರ. ಅವ್ರಿಗೂ ಒಂದ್ ಹೋರಿ ಕಟ್ಟೋ ಆಸೆ ಇರ್ತೈತಿ. ಹೆಂಗ್ ಮಾಡ್ಬೇಕ, ಹೆಂಗಿಲ್ಲ, ಯಾವ್ಯಾವ ತರ ಮಾಡ್ಕೋಬೇಕಂತ ಬಾಳ ಜನ ಕಲ್ಕೊಂಡಾರ. ಎಲ್ಲಾರು ಹೋರಿ ಮೇಸಿರ್ತಾರ. ನಾವ್ ಅವ್ರಷ್ಟಂತೂ ಶಾಣೆ ಇಲ್ಲ. ಆದ್ರೂ ನಮಗ್ ತಿಳಿದ ಮಟ್ಟಿಗೆ ನಾವ್ ಹೇಳ್ಕೊಟ್ಟೇವಿ. ನಾನ ದೊಡ್ಡ ಇವ ಅಂತ ಹೇಳಂಗಿಲ್ಲ. ನಂಗೆ ಎಷ್ಟ್ ಗೊತ್ತೈತಿ ಅಷ್ಟೇ, ಅಷ್ಟನ್ನು ಹೇಳ್ಕೊಟ್ಟೆ. ನೀವ್ ಒಂದನ್ನು ಬಿಟ್ಟು ಕೊಟ್ಟಿಲ್ಲ. ನಮ್ ಪಿಂಟೆ ಏನೋ ಹೇಳಾತ ನೋಡ್ರಿ. ನಿತ್ಕೊಂಡ ಸುಮ್ನ ತಿಕ್ಕಸ್ಕೊಪ ಅಂತಂದ್ರ ಹಿಂದಿನ ಕಾಲ್ ಕಡೆ ಹೋದ್ರ ಚಾಲು ಆಗ್ಬಿಡ್ತೈತಿ ಅಣ್ಣ ಅಂತ. ಮುಂದೊಬ್ರು ಹಿಡ್ಕೋಬೇಕ್. ಮತ್ತ 2 ಹಗ್ಗ ಹಚ್ಚಿ ಕಟ್ಟೋದಂತೂ ಬಿಟ್ಟಿವ್ ನಾವ್ ಈಗ. ಸುಮ್ನ ಒಂದ ಹಗ್ಗದ್ಲೆ ಫ್ರೀ ಕಟ್ಟಿಬಿಟ್ಟಿರ್ತೇನೆ ಹೋರಿನ. ಬೆಳಗ್ಗೆಲ್ಲ 2-3 ದಿವ್ಸಕ್ಕೊಮ್ಮೆ ಡ್ಯಾಮ್ಗೆ ಸಾಕಾಕ್ ಒಯ್ದಿರ್ತೀವಿ. ಸಾಯಂಕಾಲ ಅಂತೂ ಪ್ರತಿದಿನ ಸಾಯಂಕಾಲ ನಾ ಟೈರ್ ಜಗ್ಗಿಸಿರ್ತೇನೆ ಹೋರಿಗೆ. ಗಾಡಕದು ಹೋಗೋಕ್ಕಿಂತ ಮುಂಚೆ ಒಂದ್ 3 ದಿನ ಮುಂಚೆ ಸ್ಟಾಪ್ ಮಾಡಿರ್ತೇನಿ. ಗಾಡಕ್ ಹೋಗಿ ಬಂದ ಮ್ಯಾಗನು ಒಂದ್ 3 ದಿನ ಸ್ಟಾಪ್ ಮಾಡಿರ್ತೇನಿ. ಹೋರಿ ಎಲ್ಲಿ ಹೊರಗ್ ಬಿಡಲ್ಲ, ಸ್ವಲ್ಪ ಫ್ರೆಶ್ ಆಗಿರ್ತೈತಲ್ಲ ಅದರ ಸಂಬಂಧ. ಮೊನ್ನೆ ಎಣ್ಣೆ ಖಾಲಿ ಆಗಿತ್ತು ಗಾಡಕ್ ಹೋಗಿ ಬಂದ್ಮ್ಯಾಗ. ಅದ್ರ ಸಂಬಂಧ ನಾವು ಮತ್ತ ತಿಕ್ಕಾಕ ಹೋಗ್ಲಿಲ್ಲ. ಈಗ ಯಾಕಪ್ಪ ಅಂತಂದ್ರ 3 ದಿನ ಸ್ವಲ್ಪ ರೆಸ್ಟ್ ಕೊಡ್ಬೇಕಾಕತಿ. ಕಂಟಿನ್ಯೂ ಹಂಗ ಹೊಡ್ಯಾಕತ್ರ ಹೋರಿ ತಡೆಯಂಗಿಲ್ಲ. ಎಲ್ಲ ಸೌದ್ ಹೋಗ್ಬಿಡ್ತಾವ, ಜಲ್ದಿ ಮುಪ್ಪಕ್ಕಾವ್ ಹೋರಿಗಳು. ಅದ್ರಾಗ ತೊಡ್ಲಿ ಹೋರಿ ಬಾಳ ದಿನ ಬಾಳ್ಕಿ ಬರುದಿಲ್ಲ. ಕಸಿ ಹೋರಿ ಆದ್ರ ಬಾಳ ದಿನ ಬಾಳ್ತಾವ. ಇವ್ ಬಾಳಪ್ಪ ಅಂತಂದ್ರ ಒಂದ್ ಹಲ್ ಮುಗಿಸಿ ಒಂದ್ 8-10 ವರ್ಷ ಬಾಳ ಅಂದ್ರ. ಅದ್ರಾಗ ಒಂದ್ 5-6 ವರ್ಷ ಚಲೋ ಬಾಳೆ ಮಾಡ್ತಾವ. ಆಮ್ಯಾಗ ಸ್ವಲ್ಪ ಸ್ಲೋ ಆಕಾವ್ ದನಗಳು. ನೋಡ್ರಿ, ನಾವು ಮತ್ ಹೋರಿ ಇದ್ರ ಮಳೆಗಾಲಕ್ ನಾನು ಕಸಿ ಮಾಡ್ಬೇಕಂತ ಮಾಡೇನಿ. ನಿಮ್ ಅಭಿಪ್ರಾಯ ಏನಂತ ತಿಳಿಸ್ಕೊಡ್ರಿ. ನುರಿತ ಅನುಭವಸ್ಥ ರೈತರ ಬಾಳ ಜನ ಅದಿರಿ. ಕಸಿ ಮಾಡಿದ್ರ ಹೆಂಗ ಆಕತಿ ಹೋರಿ, ಚಲೋ ಆಕತಿವ್ ಕೆಟ್ಟ ಆಕತಿವ್ ಸ್ವಲ್ಪ ತಿಳಿಸ್ಕೊಡ್ರಿ. ಈಗೇನ್ ದುಬ್ಬದ ಮ್ಯಾಗ ನೋಡಾತಿರ್ಲ ಆ ತರ ತಪ ಹಚ್ಬೇಕ್ರಿ ಎಣ್ಣಿ. ಹಚ್ಚಿ ಹಿಂದ ಮಾಡಿ ತಿಕ್ಬೇಕ್ ದುಬ್ಬದ ಮ್ಯಾಗ. ಇಣಿಗೇನ್ ಹಚ್ಚೋ ಅವಶ್ಯಕತೆ ಇಲ್ಲ. ಇಣಿ ಮ್ಯಾಗ ಅದ್ರ ಕೊಬ್ಬು ಅಷ್ಟೇ ಇರ್ತೈತಿ. ಜಾಸ್ತಿ ಈಗ ಎಲುಬಿಗೆ ನರಕ್ಕ ಸಂಬಂಧಪಟ್ಟ ಮಾಂಸ ಇರುದಿಲ್ಲ ಎಲುಬಿನ್ಯಾಗ. ಅದೊಂದ್ ಸಪರೇಟ್. ಅದ್ರ ಆಹಾರನ ತಯಾರು ಮಾಡ್ಕೊಳಕಂತ ಹೇಳಿ ಅದ ಇರ್ತೈತಿ. ಎಲ್ಲಾ ದೇವ್ರ ಸೃಷ್ಟಿ ರೀಪಾ. ದೇಸಿ ದನನ ಆಲ್ಮೋಸ್ಟ್ ಎಲ್ಲಾವು ಚಂದ ಕಾಣೋದು. ಈ ಜರ್ಸಿ ಎಚ್-ಎಫ್ ಅಷ್ಟ್ ಚಂದ ಕಾಣುದಿಲ್ಲ. ಯಾಕಪ್ಪಾ ಅಂತಂದ್ರ ಈಗ ಕೊಂಬ್ ಆತ, ಒಂದ್ ಕಣ್ಣ ಆತ, ಕಿವಿ ಆತ, ಅದ ಇಣಿ ಭುಜ ಆತ, ಆಕಳ ಇರ್ಲಿ ಹೋರಿ ಇರ್ಲಿ ಚಂದ. ನಮ್ ದೇಶಿ ತಳಿನ ಚಂದ್ರಿಪಾ ಬಾಳ. ಇದೇನ್ ನೋಡಾತಿರ್ಲ ಇನ್ನು ಪೈಪ್ ತಗೊಂಡ್ ತಿಕ್ಕಾತೇನ್ ನಾನು. ನೀವ್ ಬೇಕಂದ್ರ ಒಂದು ಚಲೋ ಸ್ಮೂತ್ ಒಂದ್ ಕಟ್ಟಿಗೆ ಆದ್ರ ತಗೋಬಹುದು. ಆದ್ರ ಸ್ವಲ್ಪ ಬೆಂಡ್ ಇರ್ಬೇಕ್ ಕಟ್ಟಿಗೆ ಅದ ನಡುವ. ಅಂತ ಕಟ್ಟಿಗೆಲಿನ ತಿಕ್ಬಹುದು. ಯಾಕಂದ್ರ ಅಲ್ಲೇ ಕೈ ಎಷ್ಟ್ ಹತ್ತಿಕ್ ತಿಕ್ಕಿದ್ರುನು ಕೈ ಹತ್ತೋದನೇ ಇಲ್ಲ ಅಲ್ಲಿ. ಅದರ ಸಂಬಂಧ ಇಬ್ರು ಇದ್ರಂತೂ ಇನ್ನು ಚಲೋ. ನಾ ಅಂತೂ ಒಬ್ಬನ ಇದ್ದೆ, ಮತ್ತ ಅವ ಹಿಡ್ಕೊಳಕ್ ಬೇಕಾಗಿತ್ತ. ಅದಕ್ಕ ಇಟ್ಟ ಇಬ್ರುನು ಫುಲ್ ಹತ್ತಿಕ್ಕಿ ಹಿಂದ ಮಠ ತಗೊಂಡ್ ಹೋಗ್ಬಿಟ್ರ ಸಾಕು. ಒಂದ್ 8-10 ಸಲ ಎಣ್ಣಿ ದಬಾಸಿದ್ದಾಗ ಆ ತರ ತಗೊಂಡ್ ಹೋಗಿ ಲಾಸ್ಟಿಗೆ ಬಾಲದ ಬಡ್ಡ್ಯಾಗ ನರ ಬಂದ್ ಕುಂತಿರ್ತಾವ. ಅಲ್ಲೊಂದ್ ಸ್ವಲ್ಪ ತಿಕ್ಕಿ ಬಾಲ ಜಗ್ಗಿ ಹೋಗದ ಒಂದ್ ಅರ್ಧ ತಾಸ್ ಕಟ್ಟಿ ಹೋರಿ ಮೈ ತೊಳೆದ್ ಬಿಟ್ರ ಹೋರಿ ಫುಲ್ ರಿಲ್ಯಾಕ್ಸ್. ಮರದಿನ ಗಾಡ ಕೊಯ್ದ್ರ ಹಂಗ ಕುಣಿತಿರ್ತೈತಿ ಹೋರಿ. ನಾವ್ ಎಷ್ಟು ದಿನ ಗಾಡ ಕೋದಿದ್ದ ಬೇರೆ, ಮೊನ್ನೆ ಗಾಡ ಕೋದಿದ್ದ ಬೇರೆ. ಎಷ್ಟು ದಿನ ಗಾಡ ಕೊಯ್ದಾಗ ಸುಮ್ಮನೆ ಹಗರ್ಕ್ ನಡ್ಕೊಂತ ಹೋಕಿತ್ತು ಹೋರಿ.
ಮೊನ್ನೆ ಹೋದಾಗ ಹಂಗ ಹೋಲಿಲ್ಲ, ಒಳ್ಳೆ ಸ್ಪೀಡ್ ಹೋತ. ಬಡ್ಡಾಗನು ಬಾರಿ ಕಿತ್ತಿತ್ತು. ಜೋಡಿ ಹೋರಿ ಮುಂದ್ ಸ್ವಲ್ಪ ಹೋಗಿ ಸ್ವಲ್ಪ ಹೊರಗ ಒಳಗ ಜಗ್ಗಿ ಕಡಿಮೆ ಆತ. ಇಲ್ಲಪ್ಪಾ ಅಂತಂದ್ರ ಮೊನ್ನೆ ಚಲೋ ನಂಬರ್ಗೆ ಬೀಳುವಂತದ್ ಹೋರಿ. 2ನೇ ರೌಂಡ್ಗೆ ಒಬ್ಬ ಅಣ್ಣ ಬೆಳಗಿಂದ ಹೋರಿ ಕೊಡ್ತಾನೆ ಅಂತ ಕಾಯಿಸಿ ಸಾಯಂಕಾಲ ಟೈಮ್ದಾಗ ಕೊಡಂಗಲ್ಲ ಅಂತ ಕೈ ಬಿಟ್ಟ. ಜಲ್ದಿ ಮನಿನೂ ಮುಟ್ಟಕ್ ಆಗ್ಲಿಲ್ಲ, ಮನ್ಯಾಗನು ಬೈದ್ರ ಜಗಳ ಆತ. ಅದರ ಸಂಬಂಧ ಮತ್ತ ಮೊನ್ನೆ ಸ್ಟೋರಿ ಹಾಕಿದ್ ಹೋರಿ ಕೊಡ್ತೇನೆ ಅಂತ. ಇಷ್ಟೆಲ್ಲಾ ಕಷ್ಟ ಪಡ್ತೇವ್ ನಾವ್ ಮೈಯಾಗ ನೀರ್ ಇಳಿಸಿ ಈ ವಿಡಿಯೋ ರೆಡಿ ಮಾಡಿ ಈ ವಿಡಿಯೋ ಮಾಡಾಕ 2 ದಿನ ತಗೊಂಡ್ ಬಿಡ್ರಿ. 1ನೇ ದಿನ 2ನೇ ದಿನ 2 ದಿನ ಎಡಿಟ್ ಮಾಡಿ ನಾ ವಿಡಿಯೋನ ಇದನ್ನ. ಆ ನಂತರ ಇದು ಬ್ಯಾಕ್ ಗ್ರೌಂಡ್ ಎಲ್ಲಾ ಕ್ಲಿಯರ್ ಮಾಡ್ಕೊಂಡು ವಾಯ್ಸ್ ಕ್ಲಿಯರ್ ಮಾಡಿ ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಫಿಲ್ಟರ್ ಹಾಕಿ ಇಷ್ಟೆಲ್ಲಾ ಕಷ್ಟಪಟ್ಟು ನಮ್ ಊರಾಗ 5G ನೆಟ್ವರ್ಕ್ ಬರೋದಿಲ್ಲ. ಈಗ ಅದ್ರಾಗ ಅರ್ಧ ತಾಸಿನ ವಿಡಿಯೋ 1-1.5 GB ಇರ್ತತಿ. ಬಾಜು ಊರಿಗೆ ಹೋಗಿ 5G ನೆಟ್ವರ್ಕ್ ದಾಗ ವಿಡಿಯೋ ಪೋಸ್ಟ್ ಮಾಡಿ ಬಂದಿರ್ತಾನೆ. ಇಷ್ಟೆಲ್ಲಾ ಕಷ್ಟಪಟ್ಟಿದ್ದಕ್ಕ ನೋಡೋಣ ವಿಡಿಯೋ ಎಷ್ಟ್ ಓಡ್ತತಿ ಎಷ್ಟಿಲ್ಲ ಅಂತ ಹೇಳಿ. ವಿಡಿಯೋ ಇಷ್ಟ ಆತಪ್ಪ ಅಂತಂದ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಲ್ಲಪ್ಪಾ ಅಂತಂದ್ರ ನಮ್ ಕಡೆ ಆಗಲ್ಲಪ್ಪ ಅದ ಕೆಲ್ಸ ಅಂತಂದ್ರ ಅಟ್ಲೀಸ್ಟ್ ಶೇರ್ ಆದ್ರೂ ಮಾಡ್ರಿ ವಿಡಿಯೋನ. ಇನ್ಸ್ಟಾಗ್ರಾಮ್ ಆಗ್ಲಿ ವಾಟ್ಸಪ್ನಾಗ ಆಗ್ಲಿ ಎಲ್ಲಾದ್ರೂ ನಿಮ್ದ ಯೂಟ್ಯೂಬ್ ಹೋಗಿ ಅಲ್ಲಿಂದ ವಿಡಿಯೋ ನೋಡ್ತಿರಲ್ಲ, ನಂತರ ಲಿಂಕ್ ನ ದಯವಿಟ್ಟು ಶೇರ್ ಮಾಡ್ರಿ. ಎಲ್ಲಾ ನಮ್ಮ ಅಣ್ತುಮ್ಗಳು ನಮ್ಮ ಹಳೆ ಮಾವುಗಳು ಎಲ್ಲಾ ಬಾಳ ಜನ ಅದಾರಿ. ಈಗ ರಕ್ತ ಸಂಬಂಧಕ್ಕಿಂತ ಹೊರಗಿನ ಮಂದಿನ ಬಾಳ ಐತಿ. ಅವ್ರಿಂತನ ನಾನ ಹಂಗ ಸುಮ್ಮನೆ ಹೇಳ್ಬಾರ್ದು, ಹೆಸರಿಗೆ ಬಾಳ ಸಪೋರ್ಟ್ ಮಾಡ್ಯಾರ, ಬಾಳ ಬೆಳೆಸ್ಯಾರ. ಆದ್ರೂ ಅವ್ರ ಪ್ರಕಾರ ನಾನು ಡೈಲಿ ಲಾಗ್ ಮಾಡೋದು 100 days ಗೆ ನಿಲ್ಲಿಸಬಾರ್ದಿತ್ತು. ನಾ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಎಲ್ಲ ಹೋಗಿತ್ತು. ನಾನು ಒಂದ್ ದಿವ್ಸನು ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋ ಒಳಗ ಫಾಲೋ ಮಾಡ್ರಿ ಅಂತ ಯಾವತ್ತು ಯಾರಿಗೂ ಹೇಳಲೇ ಇಲ್ಲ. ಅಷ್ಟ ಅದನ್ನು ಒಂದ್ 12,000 ಜನ ಫಾಲೋ ಮಾಡ್ಕೊಂಡಾರ, ಅಷ್ಟು ಪ್ರೀತಿ ಕೊಟ್ಟಾರ, ಸಾಕ. ಅದ ಒಂದ್ ದೊಡ್ಡದಂದ್ರ ಬಾಳ ದೊಡ್ಡ ಖುಷಿ ರೀಪ. ಎಲ್ ಹೋದ್ರು ಮಾತಾಡ್ಸ್ತಾರ. ಹೋರಿ ಎಲ್ ತಗೊಂಡ್ ಹೋದ್ರು ಆ ನಂಬರ್ ಮಾಡಿದ್ ಹೋರಿ 1 ನಂಬರ್ 10 ಸಲ ಮಾಡಿರ್ತಾರ. ಅವ್ರನ್ನ ಮಾತಾಡ್ಸ್ತಾರೋ ಇಲ್ಲೋ ಗೊತ್ತಿಲ್ಲ. ನಾವ್ ಹೋದ್ವಿ ಅಂದ್ರ ಪಿಂಟೆ ಅಲ್ರಿ ಇದು ಅಂತ ಹೇಳಿ ಬಾಳ ಚಂದ ಮಾತಾಡ್ಸ್ತಾರ. ಬಾಳ ಖುಷಿ ಆಕತಿ. ನಮ್ಗೇನು ಪ್ರೈಸ್ಗೆ ಬೀಳ್ಬೇಕು ನಂಬರ್ ಆಗ್ಬೇಕಂತ ಏನಿಲ್ಲ. ನಮ್ ಹೋರಿ ಕಡಾಕ್ ಹೋದಲ್ಲೇ ಚಲೋ ಹೊಡಿದ್ರ ಸಾಕು. ಆದ್ರ ಬಾಳ ಅಂದ್ರ ಬಾಳ ಬೇಜಾರಾಗತ್ ಬಿಟ್ಟತ್ರಿ ಗಾಡಾಕ್ ಹೋಯಾಕ. ಜೋಡಿ ಹೋರಿ ಚಲೋ ನೋಡಂಗಿಲ್ಲ. ಒಬ್ರು ಯಾರ ಪುಣ್ಯಾತ್ಮರ ಇದು ಇನ್ನೊಂದ್ಸಲ ನೋಡೇನ್ರಿ, ಇನ್ನೊಂದ್ 2 ಕಣ ನೋಡ್ಬೇಕಂತ ಮಾಡೀನಿ. ಆಮ್ಯಾಗ ಹೋರಿ ಕಟ್ಟ ಬಿಡ್ತೇನೆ ಸುಮ್ ಮನ್ಯಾಗ, ಎಲ್ಲಿ ಗಾಡಾಕ್ ಹಾಕಲ್ಲ ಏನಿಲ್ಲ. ನೋಡೋಣ ಯಾರ ಪುಣ್ಯಾತ್ಮರು ಚಲೋ ಓಡಂತಾವು ನಂಬರ್ ಬೀಳಂತಾವು ಹೋರಿನ ಕೊಡ್ತಾರ, ಕೊಟ್ಟ ಪುಣ್ಯ ಕಟ್ಕೋರಿ. ನಾ ಇಷ್ಟ ಹೇಳುದು ಮತ್ತೇನ್ ಹೇಳುದಿಲ್ಲ ನಿಮ್ಗ. ಬರೀ ಹೂಡ ಯತ್ನ್ಯಾರ ತಾಲೀಮ್ ಗೋಡಿಂತ ಹೋರಿಗಳು ಇವ್ರು ಕರಿತಾರ್ರಿ, ನಾವ ಫೀಸ್ ಕಟ್ಕೊಂಡ್ ಹೊಡಿತೇವ್ ಬಾ ಅಂತ ಹೇಳಿ. ಫೀಸ್ ದೊಡ್ಡದಲ್ಲಣ್ಣ, ಹೋಗಿರ್ತೇವಪ್ಪ ಅಂದಾಗ ಮರ್ಯಾದಿ ಬಾಳ ದೊಡ್ಡದಿರ್ತೈತಿ. ಮನ್ಯಾಗನು ಬೈತಾರ. ಈಗ ಫೈನಾನ್ಸಿಯಲ್ ಸಪೋರ್ಟ್ ಎಲ್ಲೂ ಇರಂಗಿಲ್ಲ. ನಾ ತಿಂಗಳ ಏನಿಲ್ಲಪ್ಪಾ ಅಂದ್ರೂ 70-80 ಸಾವಿರ ದುಡಿತೀನಿ. ದುಡಿದು ಎಲ್ಲಾ ಮನೆಗೆ ಕೊಡ್ತೇನೆ. ನಾ 1 ರೂಪಾಯಿನೂ ಇಟ್ಕೊಳ್ಳೋದಿಲ್ಲ. ಅದ್ರಾಗೂ ಹೋರಿ ಒಂದಾಗಿಂತ ಅಂತೂ 1 ರೂಪಾಯಿನೂ ಬಿಡಾತಿಲ್ಲ. ನನ್ ಕಡೆ ಎಲ್ಲಾನು ಇಸ್ಕೊಂಡ್ ಬಿಡ್ತಾರ. ಏನೋ ಅವ ಸಣ್ಣ ಪುಟ್ಟ 1-2 ವ್ಯವಹಾರ ಮಾಡಿದ್ವಿ, ಒಂದ್ ಸ್ವಲ್ಪ ರೊಕ್ಕ 1,500 ಉಳಿದಿರ್ತಾವ ವಾರ. ಅದೇ ರೊಕ್ಕನ 1 ರೂಪಾಯಿನೂ ನಾನು ಖರ್ಚು ಮಾಡ್ಲಂಗ, ನಂದು ಎದಕ್ಕೂನು 1 ರೂಪಾಯಿನೂ ಬಳಸ್ಲಂಗ ಇಟ್ಕೊಂಡ ಹೋರಿ ಗಾಡಾಕ್ ಹಾಕಾಕ, ಹೋರಿಗ್ ಫುಡ್ ತರಾಕ ನಾನು ದುಡ್ಡನ್ನ ಎಲ್ಲಾ ವ್ಯವಸ್ಥೆ ಮಾಡಿ ಇಟ್ಕೊಂಡಿರ್ತೇನೆ. ಅಷ್ಟು ದುಡ್ಡುನು ಹಾಳಾಗ್ಬಿಡ್ತಾವಲ್ಲ ಅಷ್ಟು ಸಲ ಗಾಡಾಕ್ ಹೋದಾಗನು ಬಾಳ ಬೇಜಾರ ಅನಸ್ತೈತ್ರಿಪ್ಪ. ನೋಡೋಣ್ರಿ ಈಗ 1-2 ಚಲೋ ಹೋರಿಗಳು ಅದಾವ ನಾನ್ ನೋಡಿದ ಮಟ್ಟಿಗೆ. ಅವರು ರೆಡಿನೂ ಅದಾರ ಹೊಡಾಕ. ಆದ್ರ ಅವಕ್ಕ ಆಗೋಂತ ಕಣ ಇದ್ದಿದ್ದಿಲ್ಲ. ಮೊನ್ನೆ ಕಣ ಬಾಳ ಬಿಗಿ ಇತ್ತು. ಒಂದ್ ಹೋರಿ ಸಂದಿದ್ದ ಕಣದಾಗ ಹೊಡದೈತಿ, ಇನ್ನೊಂದ್ ಹೋರಿ ಸಮಾಧಿ ಬೇರೆ ಹೊಡದೈತಿ. ಒಂದ್ ಕಸಿದು ಒಂದ್ ತೊಡ್ಲಿದ 2 ಬೆಳೆವಾದವ. ನೀವು ನೋಡಿರಿ ಆಲ್ರೆಡಿ ಅವನ್ನೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಐಡಿ ಒಳಗ. ಅವನ್ನ ಮತ್ತೊಂದ್ಸಲ ನಾನು ಟ್ರೈ ಮಾಡ್ಬೇಕಂತ ಮಾಡೀನಿ. ಈಗ ನೆಕ್ಸ್ಟ್ ಈಗೆಲ್ಲಾ ಉಳಿವಿ ಜಾತ್ರೆ ಅದು ನಡ್ದೈತಿ, ಎಲ್ಲಾ ಮೈಲಾರ ಜಾತ್ರೆ ಐತಿ. ಎಲ್ಲಾ ಜಾತ್ರೆ ಅದು ಮುಗುದಿಂದ ಕಣ ಇಡ್ತೇ ಬಂದಾರ. ಕಣದ ಹೆಸರು ಹೇಳಂಗಿಲ್ಲ, ಕಮ್ತದ್ ಕಣ ದೊಡ್ಡ ಪ್ರೈಸ್ ಇಡಾತಾರ. ಅಲ್ಲೇ ಹಾಕ್ಬೇಕಂತ ಮಾಡೀನಿ. ಅಲ್ಲಿ ಮಠ ಇನ್ನೂ ಎಷ್ಟಕತಿ ಇಷ್ಟು ದಿನದ ಬೇರೆ ಇನ್ನೂ ಕಷ್ಟಪಟ್ಟು ಹೋರಿನ ತಾಲೀಮ್ ಕೊಡ್ತಾನಿ, ದಮ್ ಸಾಯಿಸ್ತಾನಿ. ನೋಡೋಣ ಅಲ್ಲಾರ ಏನ್ರ ಒಂದಿಟ ದೇವ್ರ ಕಣ ತೆಗಿತಾನೋ ಇಲ್ಲೋ ನೋಡೋಣ. ಬಾಳ ಕೆಟ್ಟ ಹಾಯ್ತೈತ್ರಿ ಹೋರಿ ಮನ್ಯಾಗ ಕಟ್ಟ ಹಾಕ್ದಲ್ಲಿ. ಅಷ್ಟು ಸುಲಭ ಇಲ್ಲ ಮೇಸೋದು. ನಾನ ಮೇಯಿಸ್ತಾನಿ, ನಾನ ಮೈ ತಿಕ್ತಾನಿ, ನಾನ ಮೈ ತೊಳಿತೇನಿ, ಎಲ್ಲಾ ಪ್ರತಿಯೊಂದು ನಾನ ಮಾಡ್ತಾನೆ ಅಂದ್ರ ನನಗ ಹಾಯ್ತೈತಿ. ಇನ್ನೊಬ್ಬ ನಮ್ ಹುಡುಗದಾನ, ಅವಂಗ ಏನು ಮಾಡೋದಿಲ್ಲ. ನಮ್ಮ ಇನ್ನೊಬ್ಬ ಹಳೆ ಅದಾನ, ಅವನು ಒಂದ್ ಟಿ ಶರ್ಟ್ ಐತಿ ಅವಂದ,
ಅದನ್ನ ಹಾಕೊಂಬಂದ್ರ ಮಾತ್ರ ಅವ್ನ್ ಸುಮ್ಮ ಇರ್ತೈತಿ, ಇಲ್ಲಪ್ಪಾ ಅಂದ್ರ ಅವ್ನ ಸುಮ್ಮನೆ ಬಿಡುಗನ ಇಲ್ಲ. ಹಂಗ ಈಗ ನೀವು ಮೈ ತೊಳಿತಿರ್ತಿರಲ್ಲ ದನಗಳ್ನ, ಆಕಳಾಗ್ಲಿ ಹೋರಿ ಆಗ್ಲಿ ಏನೋ ಒಂದ್ ಈಗ ತೊಳಿಬೇಕಾದ್ರ ಈ ಸೋಪ್ ಗೀಪ್ ಹಚ್ಚಿ ತೊಳ್ಯಾಕ್ ಹೋಗ್ಬ್ಯಾಡ್ರಿ. ದನಗಳ ಮೈ ಮೇಲೆ ನಮ್ಮ ಅದ್ ಆಲ್ಮೋಸ್ಟ್ ಈಗ ದೇಸಿ ಆಗ್ಲಿ ಜರ್ಸಿ ಆಗ್ಲಿ ಎಚ್ ಆಗ್ಲಿ, ಎಚ್ ಜರ್ಸಿ ಅಂತೂ ಪ್ಯೂರ್ ಅಂತೂ ಯಾವ ಇಲ್ಲಿ 80% 90% ಬಾಳ ರೇರ್. ಎಲ್ಲ 50 40 60% ಜರ್ಸಿ ಎಚ್ ಬಾಳ ಅದಾವ. ಕಂತ್ರಿ ಜರ್ಸಿ ಯಾವ ಇರ್ಲಿ ದನ ಎಲ್ಲಾನು ಅಷ್ಟ. ದನಗಳಿಗೈತಲ್ಲ ದಯವಿಟ್ಟು ಸೋಪ್ ಹಚ್ಚಿ ಯಾರು ತೊಳ್ಯಾಕ್ ಹೋಗ್ಬ್ಯಾಡ್ರಿ. ಯಾಕಪ್ಪಾ ಅಂತಂದ್ರ ದನದ ಮೈ ಮೇಲೆ ಒಂದ್ ಜಿಡ್ ಇರ್ತೈತಿ, ಅದನ್ನ ದನಾನ ಕ್ರಿಯೇಟ್ ಮಾಡ್ಕೊಂಡಿರ್ತೈತಿ ಅದ್ರ ಮೈ ಮೇಲೆ. ಅದೇನ ಏನೋ ಏನೋ ಹಚ್ಚಿ ಬರೋಂತದಲ್ಲ, ತಾನೇ ಕ್ರಿಯೇಟ್ ಮಾಡ್ಕೊಂಡಿರ್ತೈತಿ. ಯಾಕಪ್ಪಾ ಅಂದ್ರ ಅದ್ರ ಸೇಫ್ಟಿಗೆ. ನೀವು ನಿಮ್ ಮೈ ಮೇಲೆ ಹೆಂಗ ಅರ್ಬಿ ಹಾಕೊಂತಿರಲ್ಲ ಅದೇ ಟೈಪ್ ಅದು ಅದ್ರ ಮೈ ಮೇಲೆ ಒಂದು ಜಿಡ್ಡನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೈತಿ. ಅದನ್ನ ನೀವೇನಾದ್ರೂ ಸೋಪ್ ಹಚ್ಚಿ ಇಲ್ಲ ಯಾವ್ದೋ ತರದ್ದು ಒಂದ್ ಪುಡಿ ಗಿಡಿ ಹಚ್ಚಿ ತೊಳೆಯೋದ್ರಿಂದ ಆ ಜಿಡ್ಡು ಒಟ್ಟು ಹೋಗಿ ಸ್ಕಿನ್ ಡ್ರೈ ಆಕತಿ, ಅಂದ್ರ ಅದರ ಚರ್ಮ ಒಣಗಾಕತಿ. ಈಗ ಅದನ್ನ ಹಚ್ಚಿದಪ್ಪ ಒಣಗತಪ್ಪ ಅಂತಂದ್ರ ಹೊರಗಿಂದ ಬರೋ ವೈರಸ್ ಆಗ್ಲಿ, ಒಂದ್ ನೊಣ, ಒಂದ್ ಗುಂಗಾಡ, ಒಂದ್ ಸೊಳ್ಳಿ ಬಂದ್ ಕಡಿತಾವ್ ದನಕ್ಕ. ಅದರಿಂದ ಬೇರೆ ಬೇರೆ ಈಗ ವೈರಸ್ಗಳು ಗಾಳ್ಯಾಗ ಬರಂತಾವು, ಉಸಿರ್ನ್ಯಾಗ ಬರಂತಾವು, ನೊಣಾಕ್ ಕುಂತ್ರ ಬರಂತಾವ, ಅಂತಾವೆಲ್ಲ ಜಲ್ದಿ ಅಟ್ಯಾಕ್ ಆಕ್ಕಾವ್ ದನಗಳಿಗೆ. ಜಾಸ್ತಿ ಆಲ್ಮೋಸ್ಟ್ ಮೈ ತೊಳ್ಯಾಕ್ ಹೋಗ್ಬಾರ್ದ ಅವನ. ನಾವಂತೂ ಈಗ ಬರೀ ಏಸ್ ಹಾಕ್ತೇವ ಅಷ್ಟೇ, ಅಲ್ಲೇ ಒಂದ್ ಸ್ವಲ್ಪ ತಿಕ್ಕಿ ತೊಳ್ಕೊಂಡ್ ಬಂದ್ಬಿಡ್ತೇವ್, ಸೋಪ್ ಗೀಪ್ ಹಚ್ಚಲ್ಲ. ಏನೋ ಬಾಳ ಅಗದಿ ಹೊಲಸ್ ಆಗೇತ್ಪಾ ಇದು ಸ್ವಚ್ಛ ಮಾಡಬೇಕಪ್ಪಾ ಅನ್ನಂಗಿದ್ರ ಒಂದ್ 10 ಲೀಟರ್ ಉಗುರ್ ಬೆಚ್ಚ ನೀರಿಗೆ ಒಂದ್ ಸ್ವಲ್ಪ ಉಪ್ಪು, ಒಂದು ಶಾಂಪೂ ಚೀಟ್ ಇಷ್ಟ ಹಾಕಿ ನೀವು ತೊಳ್ಕೊಬಹುದು. ಅವನ್ನ ತೊಳ್ಕೊಂಡ ನೀವು ಮತ್ ಬೇಕಂದ್ರ ಅದ್ರ ಮ್ಯಾಲ ಮತ್ ತಣ್ಣೀರ್ಲೆ ಇನ್ನೊಂದ್ಸಲ ತೊಳಿಬಹುದು. ಸ್ವಚ್ಛನು ಅಕ್ಕಾವ, ಬೆಳಗುನು ಅಕ್ಕಾವ. ಯಾಕ ಹೇಳತನಪಾ ಅಂತಂದ್ರ ಎಲ್ಲಾವು ದನ ಅಷ್ಟೇ, ಅವಕ್ಕ ಹೇಳಾಕ ಬಾಯಿ ಅಂತೂ ಇರುದಿಲ್ಲ. ನಾವ ಅದ್ರ ಬಗ್ಗೆ ಅದ್ರೊಳಗ್ ಪಳಗದವ್ರು, ಅದ್ರ ಬಗ್ಗೆ ತಿಳ್ಕೊಂಡವ್ರು ಸ್ವಲ್ಪ ಹೇಳ್ಬೇಕಾಕತಿ. ಈಗ ಇದು ಆಲ್ಮೋಸ್ಟ್ ನಾ ಹೇಳತನಪಾ ಯಾರೋ ಒಬ್ರು ಗೊತ್ತಿರ್ಬೋದ, ಎಲ್ಲಾರ್ಗೂ ಗೊತ್ತಿರಕಿಲ್ಲ ಆ ವಿಷಯ, ಹಂಗಾಗಿ ಹೇಳಿದೆ ನಾನು. ನೋಡ್ರಿ ಅಷ್ಟ್ ಮಾಡ್ರಿ. ಈಗ ಐತಲ್ಲ ಮೈ ತೊಳೆ ಮುಂದ ನಿಂಗ ಮ್ಯಾಲಿಂತ ಕಿವ್ಯಾಗ ಪವ್ಯಾಗ ಕಣ್ಣಾಗ ಪಣ್ಣಾಗ ನೀರ್ ಹೋಗಂಗ ಹೋಗ್ಬ್ಯಾಡ್ರಿ. ಅದು ಹಾಯಾಕತ್ತಿತ್ತು, ನಾ ಅದರ ಸಂಬಂಧ ಬಡ ಬಡ ಹೋಗಿ ನೀರ್ ಖಾಲಿ ಮಾಡಾತಿದ್ದೆ, ಸುಮ್ಮನೆ ನಿಂದ್ರಾಕತ್ತಿದ್ದಿಲ್ಲ ಹೋರಿ ಅದ. ನಿಮ್ಮವ ಯಾವ್ರ ಹಿಂಗ್ ಸುಮ್ನೆ ನಿಲ್ಲಾಕತ್ತಿಲ್ಲಪ್ಪಾ ಅಂತಂದ್ರ ಹೇಳ್ರಿ, ನಮ್ ಕಡೆ ಒಂದ್ ಅದಕ್ಕ ಟ್ರೀಟ್ಮೆಂಟ್ ಐತಿ, ಸುಮ್ನೆ ನಿಂದ್ರಂಗ್ ಮಾಡ್ತೇವಿ. ನಾವ್ ಇದಕ್ಕಂತೂ ಮಾಡೋದಿಲ್ಲ. ಇದಕ್ ಮಾಡಿದ್ರ ಐತಲ್ಲ ಸ್ವಲ್ಪ ರೋಷ್ ಕಮ್ಮಿ ಆಕತಿ, ಅಂದ್ರ ಸಿಟ್ಟು ಕಡಿಮೆ ಆಕತಿ. ಈಗ ಹುಡಂತ ಹೋರ್ಗಳದು ಬಾಳ ಕಾಡಿಸ್ತಿರ್ತಾವಲ್ಲ, ಮೈ ಪೈ ತೊಳ್ಯಾಕ ಹಿಂದ ಮುಂದ ಒಂದ್ ಹಗ್ಗ ಹಚ್ಚುದು, ಒಬ್ಬ ಮುಗ್ದ ಹಿಡ್ಕೊಂಡ್ ನಿಂದ್ರುದು ಅಂತಾವ್ ಇರ್ತಾವಲ್ಲ. ಅಂತಾವಿದ್ರ ನನ್ನ ಕಾಂಟ್ಯಾಕ್ಟ್ ಮಾಡ್ರಿ, ನಾನ್ ಅದ್ರ ಬಗ್ಗೆ ಏನ್ ಟ್ರೀಟ್ಮೆಂಟ್ ಅಂತ ಹೇಳಿಸ್ತೇನೆ ನಿಮ್ಗ. ಆರಾಮ್ ನೀವ್ ಎಲ್ಲಿ ಕೈ ಹಾಕಿ ತಿಕ್ಕಿ ತೊಳೆದ್ರು ಏನು ಮಾಡೋದಿಲ್ಲ. ಅಂತವೆಲ್ಲಾ ಐಡಿಯಾ ಅದಾವ. ಏನೋ ಒಂದ್ ಆಕಳ ಆಗ್ಲಿ ಹೋರಿ ಆಗ್ಲಿ ಏನೋ ಪ್ರತಿಯೊಂದು ಇರ್ಲಿ, ಯಾರಿಗೇನದ್ರ ಬಗ್ಗೆ ಇದು ಇದ್ರುನು ಫೋನ್ ಹಚ್ಚಿರಿ, ನಾ ಎಲ್ಲಾರ್ಗು ಹೇಳ್ತೇನೆ. ಅದಕ್ಕೇನ್ ದುಡ್ಡು ಗಿಡ್ಡು ಇಲ್, ಮತ್ತ ಹಂಗ ಪ್ರೀನ ಹೇಳುದು, ಏನ್ ದೊಡ್ಡ ವಿಷಯ ಅಲ್ಲ. ನಮಸ್ಕಾರ. ಯಾಕ ನಮಸ್ಕಾರ ಹೇಳಾತನಪಾ ನಡ ವಿಡಿಯೋದಾಗ ನಾತಿರಿ ನೀವು. ಮೈ ತೊಳದ್ ಸಾಕಾತ, 2 ತಾಸ ಆತ ಅದ್ರ ಕೂಟ ಗುದ್ದಾಡಾತ್. ನಿಮ್ ವಿಡಿಯೋ ಬರೇ ಒಂದ್ 15 ನಿಮಿಷದ ವಿಡಿಯೋ ಇರ್ಬೋದು ನೀವು ನೋಡಿದ್ ಇಷ್ಟೋ ಮಟ. 2 ತಾಸ ಆತ್ ನಾ ಅದ್ರ ಜೊತೆ ಗುದ್ದಾಡಾತ್. ಹೊರಗನು ಅಲ್ಲಿ ಕಟ್ಟಿದ್ವಿ 1 ತಾಸ ಬಿಸಿಲಾಗ. ಬಿಸಿಲಾಗ ಅಂದ್ರ ಎಳೆ ಬಿಸಿಲಿತ್ತು, ದೊಡ್ಡ ಬಿಸಿಲಿದ್ದಿಲ್ಲ. ದೊಡ್ಡ ಬಿಸಿಲಿಗೆ ದಯವಿಟ್ಟು ಎಣ್ಣಿ ಹಚ್ಚಿ ಕಟ್ಟಾಕ್ ಹೋಗ್ಬಾರ್ದ. ಎಣ್ಣಿ ಬೇಕಂದ್ರ ಒಂದ್ 4-5 ತರದ ಎಣ್ಣಿ ಹೊರಗ್ ಸಿಗ್ತಾವ. ಈಗ ನಿಮ್ಗ ಮಹಾರಾಷ್ಟ್ರದಿಂದ ಬರ್ತೈತಿ, ಪುಣಾದಿಂದ ಒಂದು, ಕೊಲ್ಲಾಪುರದಿಂದ ಒಂದು, ಮತ್ ತಮಿಳ್ನಾಡು ಕೃಷ್ಣಗಿರಿಯಿಂದ ಒಂದ್ ಮಸಾಜ್ ಆಯಿಲ್ ಬರ್ತೈತಿ. ಇವನ್ ಎಲ್ಲಾನು ಮಿಕ್ಸ್ ಮಾಡಿ ನಮ್ಮ ಕಡೆದು. ಮತ್ತ ಬಾಳ ಮಂದಿ ಇನ್ಸ್ಟಾಗ್ರಾಮ್ದಾಗ ಕಮೆಂಟ್ ಹಾಕಿದ್ರು, ನಾ ವಿಡಿಯೋದಾಗ ತೋರ್ಸಿನ ಆಲ್ಮೋಸ್ಟ್ ನಾ ಯಾವ್ಯಾವ ಎಣ್ಣಿ ಹಾಕೇನಂತ. ಯಾವ ಇನ್ ಹಾಕದವಲ್ಲ ಅವು ತೋರ್ಸಿಲ್ ನಾನು. ಯಾಕಪ್ಪಾ ಅಂತಂದ್ರ ಅವ ಸ್ವಲ್ಪ ಕ್ವಾಂಟಿಟಿ ಹಾಕೋದಿತ್ತು, ಒಂದ ಬಡ್ಲ್ಯಾಗ ಹಾಕಿ ಮಿಕ್ಸ್ ಮಾಡಿ ಹಾಕ್ಬಿಟ್ಟಿದ್ದೆ ನಾನು. ನೋಡ್ರಿ ಹಂಗೇನ್ರ ಮತ್ ಯಾರ ಏನ್ರ ಕೈ ಕಾಲ ನೋವು ಆದ್ರ, ಇಲ್ಲ ಮುರಿದಿದ್ದು ಕೂಡ್ಲಿಲ್ಲಪ್ಪಾ ಅಂತಂದ್ರ, ಮುಳ್ಳು ಪಳ್ಳ ಸರ್ದಿದ್ದು ಕುಂದ್ರಸಿದ್ರು ಮತ್ತು ಕುಂಟ ಆತಾವಪ್ಪಾ ಅಂತಂದ್ರ ನಾನ್ ಕಾಂಟ್ಯಾಕ್ಟ್ ಮಾಡ್ರಿ, ನಾನ್ ನಿಮ್ಗ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಹೇಳ್ತೇನೆ. ಯಾಕಪ್ಪಾ ಅಂದ್ರ ನಮ್ಗ ಏನಿಲ್ಲ ಒಂದ್ ಬಾಯಿಲದ
ಒಂದ ಚಲೋ ಹೋರಿ ಸಿಕ್ತಪ್ಪ ಅಂತಂದ್ರ ಎಲ್ಲಾರು ನನ್ನ ಕಡೆನ ಹೊಳ್ ನೋಡ್ಬೇಕು ಅವ್ರು ಅಷ್ಟ್ರು ಹಂಗ ಮಾಡಿ ತೋರಿಸ್ತೀನಿ. ಕಣ ಅಂತೂ ಮುಗೀತ, ಸಂಜೆ ಮಠ ಕಾದ ನಿರಾಶೆ ಆಗಿ ಮತ್ತು ಸುಮ್ಮನೆ ನಮ್ಮ ಮನಿ ಕಡೆ ನಾವು ಹೊಂಟಿವಿ. ಅಷ್ಟೊತ್ಲೆ ನಮ್ ಪೆಂಟ್ಯಾನ್ ದೋಸ್ತರು ಸಿಕ್ಕಿದ್ರ. ಫೋನ್ ಸ್ವಿಚ್ ಆಫ್ ಆಗಿತ್ತ, ನಮ್ಮ ಮಳ್ಯಾನ್ ಫೋನ್ ತಗೊಂಡ್ ವಿಡಿಯೋ ಮಾಡಿದೆ. ಅವ್ರ ಐಡಿ ಹೇಳಿ, ಇವ್ರೆಲ್ಲಾ ಇನ್ಸ್ಟಾಗ್ರಾಮ್ ಐಡಿ ಅದಾವ ನೋಡ್ರಿ, ಎಷ್ಟ್ ದೊಡ್ಡ ದೊಡ್ಡವ್ರು ಅದಾರ. ಫಾಲೋ ಮಾಡಿಸ್ಕೊಂಡ್ರ ನನ್ ಕಡೆ ಮತ್ತವ್ರು. ನಮಸ್ಕಾರ. ಆದಷ್ಟು ವಿಡಿಯೋ ಶೇರ್ ಮಾಡ್ರಿ. ಥ್ಯಾಂಕ್ ಯು.